ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಕೂಡ ಒಂದು ಹೊಸ ರೀತಿ ಕ್ರೋಶೆ ಡಿಸೈನ್ನ ಹಾಕ್ತಾ ಇದ್ದೀನಿ. ರೀಸೆಂಟಾಗೆ ತೋರಿಸಿದ್ದೀನಿ ಈ ಡಿಸೈನ್ನ. ಬಟ್ ಇದಕ್ಕೆ ಏನಪ್ಪ ವ್ಯತ್ಯಾಸ ಅಂತಂದರೆ, ಅದಕ್ಕೆ ಡಬಲ್ ಕ್ರೋಶೆ ವರ್ಕ್ ಮಾಡಿದ್ದೀನಿ, ಇದಕ್ಕೆ ಹಾಫ್ ಡಬಲ್ ಕ್ರೋಶೆ ವರ್ಕನ್ನು ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ನೋಡಿ ಈ ಥರ ಇದೆ. ಇದು ಒಂದು ಪಲ್ಲು ಆಗಿರುತ್ತೆ. ಸೊ ಬಾಡಿ ಕಲರ್ ಏನಿದೆಯೋ ಅದು ದಾರ ಬಂದು ನಾನಿಲ್ಲಿ 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬೀಡ್ಸ್ ಅನ್ನೋದು ತೊಗೊಂಡಿದ್ದಂತ. ಅದು ತುಂಬ ಹೆವಿ ವರ್ಕ್ ಆಗುತ್ತೆ, ಹಾಕೋದಕ್ಕೆ ಕಷ್ಟ ಆಗಿದ್ದರೆ ಈ ಥರ ಒಂದ್ಸರಿ ಸಿಂಪಲ್ಲಾಗಿ ಟ್ರೈ ಮಾಡಿ. ತುಂಬಾ ಈಸಿಯಾಗಿ ಆ ಡಿಸೈನ್ ಹಾಕೋಬೋದು. ಲುಕ್ ವೈಸ್ ಸೇಮ್ ಅದೇ ರೀತಿಯಾಗಿ ಡಿಸೈನ್ ಅನ್ನೋದು ಕಾಣಿಸುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ, ಅದನ್ನು ಒತ್ಬಿಡಿ. ಆಲ್ ಅನ್ನೋ ಆಪ್ಷನ್ ಬರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ಫಸ್ಟ್ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಸೊ ನಿಮಗೆ ಫ್ರೀ ಸಿಕ್ಕಾಗ ನೋಡ್ಕೋಬೋದು ವಿಡಿಯೋನ. ಯಾವುದೇ ಒಂದು ಡಿಸೈನ್ ವಿಡಿಯೋ ಮಿಸ್ ಆಗದೇನೆ ಎಲ್ಲ ನೋಟಿಫಿಕೇಷನ್ ನಿಮ್ಮ ಮೊಬೈಲಲ್ಲಿ ಇರುತ್ತೆ. ಸೊ ನೋಡಿ, ಫಸ್ಟ್ ನೋಡಿ ಸ್ಟಾರ್ಟಿಂಗಲ್ಲಿ ಇದು ಪಲ್ಲು ರೈಟ್ ಸೈಡಲ್ಲಿ ತೊಗೊಂಡಿದ್ದೀನಿ. ಬಿಗ್ ಬಾರ್ಡರ್ ಸ್ಯಾರಿ ಇದೆ ಇದು. ಇದಕ್ಕೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ಫಸ್ಟ್ ಈ ರೀತಿ ದಾರನ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನೊಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ. 2 ಲಾಕನ್ನು ಹಾಕಿದ ಮೇಲೆ ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. 1 2 3 4 ಚೈನ್ಸನ್ನ ಹಾಕಿ ಈ 4 ಚೈನ್ ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ತಕ್ಷಣ ಮತ್ತೆ 1 2 3 4 ಚೈನ್ ಹಾಕ್ಕೊತಾ ಇದ್ದೀನಿ. 2 ಸತೆ 4 ಚೈನ್ಗಳನ್ನ ಮಾಡ್ಕೊಂಡಿದ್ವಿ. ಮತ್ತು ಈ 4 ಚೈನ್ ಎಲ್ಲಿ ಬರುತ್ತಲ್ಲಿ ನೋಡ್ಕೊಂಬಿಟ್ಟು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿ 2 ಸತೆ 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ಟೈಟಾಗಿ ಎಳ್ಕೊಂಡು ಈಗ 1 2 3 ಚೈನ ಹಾಕ್ಕೊತಾ ಇದ್ದೀನಿ. ಇಲ್ಲಿ 4 ಸತೆ 2 ಚೈನ ಮಾಡ್ಕೊಂಡಿದ್ದೀನಿ. ಈಗ ಹಾಕುವಂಥ ಚೈನು ಕೇವಲ 3 ಚೈನ್ಗಳನ್ನ ಹಾಕಿ ಈ 3 ಚೈನ್ ಕೂಡ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಆ ಪಾಯಿಂಟ್ಗೆ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತಂದು ಈ 3 ಚೈನ್ಗಳನ್ನ ಲಾಕ್ ಮಾಡ್ತಾಯಿದ್ದೀನಿ. ಸೊ ಲಾಕ್ ಮಾಡ್ಕೊಂಬಿಟ್ಟು ಮತ್ತು ಸ್ವಲ್ಪ ಥ್ರೆಡನ್ನ ಮೇಲೆ ಮಾಡಿಕೊಂಡು ಇಲ್ಲಿ ಬೀಡ್ಸ್ನ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ವ. ಸೊ ಫಸ್ಟ್ ಬಂದು ಡಿಸೈನ್ ಬೀಡ್ಸ್ ಬಂದು ಈ ರೀತಿಯಾಗಿರುವಂಥ ಡಿಸೈನ್ ಬೀಡ್ಸ್ನ ತೊಗೊಂಡಿದ್ದೀನಿ. ಇದ್ರ ಬದಲು ನೀವು ರೌಂಡ್ ಶೇಪ್ ಫ್ಲವರ್ ಇರುವಂಥ ಬೀಡ್ಸ್ ಯಾವುದಾದ್ರೂ ತೊಗೋಬೋದು. ಸೊ ಇಲ್ಲಿ ಒಂದು ಬೀಡನ್ನ ಹಾಕಿದ ಮೇಲೆ ಬೀಡ್ ಲಾಕ್ ಹಾಕೋದೇನು ಬೇಡ. ಹಾಗೆ ಮತ್ತು ಕರೆಕ್ಟಾಗಿ ಪಾಯಿಂಟ್ ನೋಡಿಕೊಂಡು ಮತ್ತು ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ಎಳ್ಕೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿದ ತಕ್ಷಣ ನೋಡಿ ಈಗ ಮತ್ತೆ ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. 1 2 3 4 ಚೈನ್ಸನ್ನ ಹಾಕಿ ಬ್ಯಾಕ್ ಸೈಡಲ್ಲಿ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಹಿಂದ್ಗಡೆ ಸೀರೆನ ತಿರ್ಸ್ಕೊಂಡು ಇಲ್ಲಿ ಫಸ್ಟ್ 3 ಚೈನ್ ಲಾಕ್ ಏನು ಹಾಕಿದ್ದೀವಲ್ವ, ಈ ಲಾಕಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇಲ್ಲಿ ಹಾಕಿರುವಂಥ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ 4 ಚೈನ್ ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ 1 2 3 ಚೈನ್ನ ಮಾಡ್ಕೊತಾ ಇದ್ದೀನಿ. ಮತ್ತೆ 3 ಚೈನ್ನ ಮಾಡಿಕೊಂಡು ಇಲ್ಲಿ 4 ಚೈನ್ ಲಾಕ್ ಏನಿದೆಯಲ್ಲ ಈ ಲಾಕಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇಲ್ಲಿ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ 3 ಚೈನ್ ಮೇಲೆ 3 ಚೈನ್ ಲಾಕ್ ಆಗಿದೆ. ಈ ಥರ ಲಾಕ್ ಹಾಕಿದ ತಕ್ಷಣ ಸ್ವಲ್ಪ ಥ್ರೆಡನ್ನ ಮೇಲೆ ಮಾಡಿಕೊಂಡು ಮತ್ತೆ ಈಗ ಮಣಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಂದು ಸ್ಮಾಲ್ ಸೈಜ್ 3 mm ಪ್ಲೇನ್ ಬೀಡನ್ನ ತೊಗೊಂಡಿದ್ದೀನಿ. ಇದಕ್ಕಿಂತ ಸ್ವಲ್ಪ ಚಿಕ್ಕದು ಬೀಡ್ ಬೇಕಾದರೆ ನೀವು ತೊಗೋಬೋದು. ಸೊ ಈ ರೀತಿ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಮತ್ತು ಸೀದಾ ಕಡೆ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಸೀದಾ ಕಡೆ ಸೀರೆನ ತಿರ್ಸ್ಕೊಂಡ್ಮೇಲೆ ನೋಡಿ ಮತ್ತೆ ನೀಡ ಮೇಲೆ ಒಂದ್ಸತಿ ದಾರ ಸುತ್ಕೋಬೇಕು. ಇಲ್ಲಿ ಏನು 3 ಚೈನ್ ಹಾಕ್ತಾ ಬಂದಿದ್ದೀವಲ್ವ, ಮೇಲೆ 3 ಚೈನ್ ಏನಿದೆಯೋ ಆ 3 ಚೈನ್ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಈಗ ನೀಡಲ್ ಮೇಲೆ 3 ಬರಿ ದಾರ ಇದೆ. ಈ 3 ದಾರನ ಒಟ್ಟಿಗೆ ರೀತಿ ಎಳ್ಕೊಬೇಕು. ಸೊ ನಿಮ್ಗೆ ಗೊತ್ತಾಯಿತು ಅನಿಸುತ್ತೆ ನೋಡಿದವ್ರಿಗೆ ಈ ಡಿಸೈನ್ ಯಾವ ರೀತಿ ಬರುತ್ತೆ ಅಂತ. ಸೊ ಈ ರೀತಿ ಒಂದು ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಈ 3 ಚೈನಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಇದನ್ನು ಲಾಕ್ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ, ಮತ್ತೆ ಹೋಗ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಈಗ 3 ಸತಿ ಹಾಫ್ ಡಬಲ್ ಕ್ರೋಶೆ ಆಗಿದೆ. ಇದು ಬಂದು 4 ಮತ್ತು ಇದು ಬಂದು 5 ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಸ್ವಲ್ಪ ಟೈಟಾಗಿ ಈ ರೀತಿ ಎಡಗಡೆ ಸಹಾಯದಲ್ಲಿ ದಾರ ಏನಿದೆಯಲ್ಲ ಅದನ್ನು ಟೈಟ್ ಮಾಡ್ಕೊಳ್ಳಿ.
ಈ ರೀತಿ ಐದು ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಇಲ್ಲಿ 4 ಚೈನ್ ಏನು ಹಾಕಿದ್ದೀವಲ್ವ, ಆ 4 ಚೈನಲ್ಲಿ ಯಾವುದೇ ಒಂದು ನೀಡಲ್ ಮೇಲೆ ದಾರ ತೊಗೊಳ್ದೇನೆ ಆ 4 ಚೈನಲ್ಲಿ ನೀಡಲ್ನ ಹಾಕಿ ದಾರ ತೊಗೊಂಡು ಈ ಡಿಸೈನ್ನ ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ ಈ ರೀತಿಯಾಗಿ ಬರುತ್ತೆ. ಸೊ ಲಾಕ್ ಹಾಕಿದ ತಕ್ಷಣ ಈಗ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ನ ಮಾಡ್ಕೊತಾ ಇದ್ದೀನಿ. 4 ಚೈನ್ಸನ್ನ ಮಾಡಿಕೊಂಡು ಮತ್ತೆ ಡಿಸೈನ್ನ ಹಿಂದ್ಗಡೆ ಭಾಗಕ್ಕೆ ತಿರ್ಸ್ಕೊಂಡು ಇಲ್ಲಿ ಏನು ನಾವು ಕೆಳಗಡೆ 5 ಹಾಫ್ ಡಬಲ್ ಕ್ರೋಶೆನ ಹಾಕಿದ್ದೀವಲ್ವ, ಸೊ ಈ ಕಡೆಯಿಂದ 2 ಬಿಟ್ಟು ಈ ಕಡೆ ಹೋಲ್ ಲೆಕ್ಕ ತೊಗೊಂಡ್ರೆ 1 2 3 ಅಂದರೆ 3ನೇ ಹೋಲ್ಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇಲ್ಲಿ ಹಾಕಿರುವಂಥ 4 ಚೈನ್ನ ಲಾಕ್ ಮಾಡ್ಕೋಬೇಕು. 4 ಚೈನ್ ಹಾಕಿ ಲಾಕ್ ಹಾಕಿದ ತಕ್ಷಣ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೋಬೇಕು. ಆಮೇಲೆ ಮತ್ತೆ ಒಂದು ಬೀಡನ್ನ ಈ ದಾರಕ್ಕೆ ಕೂಡಿಸ್ಕೊಂಡು ಬೀಡ್ ಲಾಕ್ ಮಾಡಿ ಮತ್ತೆ ರೈಟ್ ಸೈಡ್ ಕಡೆ ಸ್ಯಾರಿನ ಟರ್ನ್ ಮಾಡಿಕೊಂಡು ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಇಲ್ಲಿ ಏನು ನಾವು 4 ಚೈನ್ ಹಾಕಿದ್ದೀವಲ್ವ, ಈ 4 ಚೈನಲ್ಲಿ ಮತ್ತು ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಈಗ ಹಾಫ್ ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಹಾಫ್ ಡಬಲ್ ಕ್ರೋಶೆನ ಹಾಕೋಬೇಕು. ಕೆಳಗಡೆ ಏನು 5 ಬರೀ ಹಾಫ್ ಡಬಲ್ ಕ್ರೋಶೆನ ಮಾಡಿದ್ದೀವಲ್ವ, ಮೇಲೆ ಕೂಡ ಸೇಮ್ ಕೌಂಟಲ್ಲೇ ನೀವು ಹಾಫ್ ಡಬಲ್ ಕ್ರೋಶೆನ ಹಾಕೋಬೇಕು. ಇಲ್ಲಿ ಕೂಡ 5 ಹಾಫ್ ಡಬಲ್ ಕ್ರೋಶೆನ ಹಾಕಿದ್ದೀನಿ. ಮತ್ತು 5 ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ 4 ಚೈನಲ್ಲಿ ಹೋಗಿ ಫಸ್ಟ್ ಇದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿದ ತಕ್ಷಣ ಮತ್ತೆ 1 2 3 4 ಚೈನ್ಸನ್ನು ಮಾಡ್ಕೋಬೇಕು. ಮತ್ತು ಸೀದಾ ಕಡೆ ಉಲ್ಟಾ ಕಡೆ ಸೀರೆನ ತಿರ್ಸ್ಕೊಂಡು 1 2 3 3ನೇ ಹೋಲ್ಗೆ ಮತ್ತು ಈ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿದ ತಕ್ಷಣ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೊಳ್ಳೋಣ, ಮತ್ತೆ ಒಂದು ಬೀಡನ್ನ ಹಾಕ್ಕೊಳ್ಳೋಣ. ಒಂದು ಬೀಡನ್ನ ಹಾಕಿದ ಮೇಲೆ ಬೀಡ್ ಲಾಕ್, ಮತ್ತು ಸೀದಾ ಕಡೆ ಸಾರಿನ ಟರ್ನ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರನ ತೊಗೊಂಡು ಮತ್ತೆ ಸೇಮ್ 4 ಚೈನ್ ಏನಿದೆಯೋ ಆ 4 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಈಗ 5 ಸತಿ ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೊ ತುಂಬ ಬಿಗ್ ಸೈಜಲ್ಲಿ ಈ ಡಿಸೈನ ತೋರಿಸಿದ್ದೆ, ಅದರಲ್ಲಿ ಡಬಲ್ ಕ್ರೋಶೆ ವರ್ಕ್ ಮಾಡಿದ್ದೆ. ಬಟ್ ಇದರಲ್ಲಿ ಹಾಫ್ ಡಬಲ್ ಕ್ರೋಶೆ ವರ್ಕ್ ಮಾಡಿದ್ದೀನಿ. ಅದು ಸ್ವಲ್ಪ ಬಿಗ್ ಸೈಜಲ್ಲಿ ಡಿಸೈನ್ ಬರುತ್ತೆ, ಥ್ರೆಡ್ ಕೂಡ ಸ್ವಲ್ಪ ಜಾಸ್ತಿಗೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಹೆವಿ ಆಗೋರಿಗೆ ತುಂಬ ಸಿಂಪಲ್ಲಾಗಿ ಬೇಕು ಅಂದರೆ ಈ ರೀತಿ ಹಾಫ್ ಡಬಲ್ ಕ್ರೋಶೆಲ್ಲೇ ಒಂದು ಸತಿ ಟ್ರೈ ಮಾಡಿ, ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ. ಈಗ ಮತ್ತೆ ಸೇಮ್ ಸ್ಯಾರಿನ ಟರ್ನ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಸೈಡಿಂದ ಈ 4 ಚೈನು ಈ ಒಂದು 1 2 3 ಚೈನು ಬಿಟ್ಟು ಮತ್ತೆ ಲಾಕ್ ಮಾಡಿ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಈಗ ಒಂದು ಬೀಡನ್ನ ಹಾಕ್ತಾಯಿದೆ. ಬೀಡ್ ಹಾಕಿದ ತಕ್ಷಣ ಬೀಡ್ ಲಾಕ್ ಮಾಡ್ಕೋಬೇಕು, ಮತ್ತು ಸೀದಾ ಕಡೆ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಮತ್ತು ಸೇಮ್ ವರ್ಕ್ನ ನಾನಿಲ್ಲಿ ಇನ್ನು 2 ಆಚನ್ನು ಹಾಕ್ತಾಯಿದ್ದೀನಿ. ಈಗ ಈ ರೀತಿ 5 ಆಚ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಲಾಸ್ಟ್ನೇದು. 5ನೇ ಆಚ್ ಬಂದು ಸೇಮ್ ಮತ್ತೆ 4 ಚೈನಲ್ಲಿ ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡ್ಮೇಲೆ ನೋಡಿ ಈಗ ಮತ್ತೆ ಈಗ ಇದರೊಳಗಡೆ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ಇಲ್ಲೇನು ಫಸ್ಟ್ ಬೀಡ್ ಲಾಕ್ ಹಾಕಿದ್ದೀವಲ್ವ, ಸೊ ಆ ಒಂದು ಪಾಯಿಂಟಲ್ಲಿ ಕೂಡ ಒಂದು ಸತಿ ಸಿಂಗಲ್ ಆಗಿ ಥರ ಲಾಕನ್ನು ಹಾಕ್ಕೊಂಬಿಟ್ಟು ಈಗ 3 ಚೈನ್ನ ಮಾಡ್ಕೊತಾ ಇದ್ದೀನಿ. ಈ ಥರ ಲಾಕನ್ನು ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ನ ಮಾಡ್ಕೋಬೇಕು. 3 ಚೈನ್ನ ಮಾಡಿಕೊಂಡು ಮತ್ತೆ ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಸೇಮ್ 1 2 3 4ನೇ ಹೋಲ್ಗೆ ಹಾಕ್ಕೊಳ್ಳೋಣ. ಸೊ ಇಲ್ಲಿ 4 ಲಾಸ್ಟ್ನದಕ್ಕೆ ಬಂದು 4ನೇ ಹೋಲ್ಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇಲ್ಲಿ ಹಾಕಿರುವಂಥ ಚೈನ್ಸನ್ನು 3 ಚೈನ್ಸನ್ನು ಲಾಕ್ ಮಾಡಿ ಆಮೇಲೆ ಕರೆಕ್ಟಾಗಿ ಪಲ್ಲುಗೆ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಪೂರ್ತಿ ಎಳೆಯುತ್ತೆ ಅಲ್ಲದೆ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತು ನೀಡಲ್ನ ಹಾಕಿ ದಾರನ ತೊಗೊಂಡು ಇಲ್ಲಿ ಹಾಕಿರುವಂಥ ಡಿಸೈನ್ ಆಚನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಬರುತ್ತೆ. ಸೊ ಅದು ಸ್ವಲ್ಪ ಬಿಗ್ ಸೈಜಲ್ಲಿ ಬಂದಿತ್ತು, ಇದು ಸ್ಮಾಲ್ ಸೈಜಲ್ಲಿ ಬಂದಿದೆ. ಬೇಗ ಕೂಡ ಆಗೋಗ್ಬಿಡುತ್ತೆ, ಫಾಸ್ಟಲ್ಲಿ ಹಾಕೋಗ್ಬೋದು ನೀವು ಆರಾಮಾಗಿ. ಸೊ ಈ ರೀತಿ ಡಿಸೈನ್ ಲಾಕ್ನ ಹಾಕಿದ ಮೇಲೆ ನೋಡಿ ಈಗ ಮತ್ತೆ 1 2 3 4 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. 4 ಚೈನ್ಸನ್ನು ಹಾಕಿ ಮತ್ತೆ ಈ 4 ಚೈನ್ಸ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್, ಮತ್ತೆ 4 ಚೈನ್ ಹಾಕ್ಕೊತಾ ಇದ್ದೀನಿ. ಮತ್ತೆ 4 ಚೈನ್ಸನ್ನ ಹಾಕಿ ಮತ್ತೆ ಈ 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಆಮೇಲೆ 3 ಚೈನ್ನ ಹಾಕಿ ಮತ್ತು ಈ 3 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್, ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಸ್ಟಾರ್ಟಿಂಗ್ ಬೀಡ್ಸ್ ಏನು ಹಾಕಿದ್ದೀವಲ್ವ ಆ ರೀತಿ ಡಿಸೈನ್ ಇರುವಂಥ ಬಿಗ್ ಬೀಡನ್ನ ಮತ್ತೆ ಹಾಕ್ಕೊಂಡು ಬೀಡ್ ಲಾಕ್ ಹಾಕೋದೇನು ಬೇಡ,
ಹಾಗೆ ಪಲ್ಲುಗೆ ಡೈರೆಕ್ಟಾಗಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿದ ತಕ್ಷಣ ಮತ್ತೆ 1 2 3 4 ಚೈನ್ಸನ್ನು ಹಾಕಿ ಬ್ಯಾಕ್ ಸೈಡಲ್ಲಿ ದಾರಿನ ಟರ್ನ್ ಮಾಡಿಕೊಂಡು ಈ 4 ಚೈನಲ್ಲಿ 3 ಚೈನ್ ಲಾಕ್ ಹಾಕಿ ಬೀಡ ಹಾಕಿದ್ದೀವಲ್ವ ಅಲ್ಲಿಗೆ ಒಂದು ಸತಿ ಲಾಕನ್ನು ಮಾಡಿ ಆಮೇಲೆ 3 ಚೈನ ಹಾಕಿ ಮತ್ತು 3 ಚೈನ್ ಮೇಲೆ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿದ ತಕ್ಷಣ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲಿ ಸ್ಮಾಲ್ ಸೈಜ್ ಗೋಲ್ಡ್ ಕಲರ್ ಬೀಡನ್ನ ತೋರಿಸಿದ್ದೀವಲ್ವ ಅದೇ ಬೀಡನ್ನ ಅದೇ ಬೀಡನ್ನ ಇಲ್ಲಿ ಹಾಕಿ ಮತ್ತೆ ಲಾಕ್ ಮಾಡಿ ಮತ್ತು ಸೀದಾ ಕಡೆ ಸಾರಿನ ಟರ್ನ್ ಮಾಡ್ಕೋಬೇಕು. ಸೀದಾ ಕಡೆ ಸಾರಿನ ಟರ್ನ್ ಮಾಡ್ಕೊಂಡ್ಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು. ಮತ್ತು ಈ 3 ಚೈನಲ್ಲಿ ಹೋಗಿ ದಾರನ ತೊಗೊಂಡು ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ ಇದೇ ರೀತಿಯಾಗಿ ನೀವು ವರ್ಕ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಏನು ಚೇಂಜಸ್ ಏನೂ ಬರೋದಿಲ್ಲ. ಮಿಡ್ಲಲ್ಲಿ ಸ್ಟಾರ್ಟಿಂಗ್ ಏನು ಆಚಿದೆಯೋ ಆ ಆಚನ್ನ ಹಾಕ್ಕೊತಾ ಇದ್ದೀನಿ. ಸೊ ನಾನು ಬಂದು ಈ ಡಿಸೈನ್ಗೆ 2 ಕುಚ್ಚನ್ನು ಹಾಕ್ತಾಯಿದ್ದೀನಿ. ನಿಮಗೆ ಕುಚ್ಚು ಹತ್ರ ಬೇಕು ಅಂತಂದರೆ ಒಂದೇ 4 ಚೈನ್ಸನ್ನು ಹಾಕಿ ಆಚನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲ 2 ಕುಚ್ಚು ಬೇಕು ಅನ್ನೋರು 2 ಕುಚ್ಚನ್ನು ಹಾಕೋಬೋದು. ಸೊ ಮತ್ತೆ 3 ಚೈನ್ ಹಾಕ್ತಾಯಿದ್ದೀನಿ. ಮತ್ತು 4 ಚೈನ್ ಹಾಕ್ಕೊಂಡು ಇಲ್ಲಿ 3 ಓಲ್ ಏನಿದೆಯೋ ಅಲ್ಲಿಗೆ ಲಾಕ್ ಮಾಡ್ತಾರೆ. ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೋಬೇಕು. ಮತ್ತೆ ಒಂದು ಬೀಡನ್ನ ಹಾಕಿ ಮತ್ತೆ ಬೀಡ್ ಲಾಕ್ ಮತ್ತು ರೈಟ್ ಸೈಡ್ ಕಡೆ ಸಾರಿನ ಟರ್ನ್ ಮಾಡಿಕೊಂಡು ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು. ಮತ್ತು 4 ಚೈನಲ್ಲಿ 5 ಸತಿ ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೊ ನೀಡಲ್ ಮೇಲೆ ದಾರ ಸುತ್ಕೊತಾ ಇದ್ದೀನಿ. ಮತ್ತು 5 ಚೈನ್ದಲ್ಲಿ ಹೋಗಿ ದಾರ ಅಂತಂದು ಲಾಕ್ ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಆಮೇಲೆ 4 ಚೈನಲ್ಲಿ ಕೂಡ ವರ್ಕ್ ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿದ ತಕ್ಷಣ ಮತ್ತೆ 4 ಚೈನ್ಸ್. ಸೊ ಇದೇ ರೀತಿಯಾಗಿ ವರ್ಕನ್ನು ನೀವು ಕಂಟಿನ್ಯೂ ಮಾಡ್ಕೋಬೇಕು. ಸೊ ಡಿಸೈನ್ ಬಂದುಬಿಟ್ಟು ಈ ಥರ ಬರುತ್ತೆ. ಸ್ಯಾರಿ ಫುಲ್ ಕಂಪ್ಲೀಟಾಗಿ ಇದೇ ರೀತಿ ನೀವು ಹಾಕ್ಕೊಂಡು ಹೋಗಬೇಕು. ಸೊ ನೀವು ಹೇಳಿದ್ನಲ್ಲ, ನೀವು ಕುಚ್ಚು ಹತ್ರ ಬೇಕು ಅಂದರೆ ಒಂದೇ 4 ಚೈನ್ಸನ್ನು ಹಾಕ್ಕೊಂಡು ಕುಚ್ಚು ಕೂಡ ನೀವು ಹಾಕ್ಕೋಬೋದು. ನಾನಿಲ್ಲಿ 2 ಕುಚ್ಚನ್ನು ಹಾಕ್ತಾಯಿದ್ದೀನಿ. ಹಂಗಾಗಿ ನಾನು 2 ಸತಿ ಕುಚ್ಚಿಗೆ ಚೈನ್ ಅನ್ನೋದು ಈ ಒಂದು ಸೀರೆಗೆ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಡಿಸೈನ್ ಬಂದು ನೋಡಿ ಇದೇ ರೀತಿ ಬರುತ್ತೆ. ಎಲ್ಲಿ ನಿಮಗೆ ಚೇಂಜಸ್ ಬರೋದಿಲ್ಲ, ತುಂಬ ನೀಟಾಗಿ ಬರುತ್ತೆ. ಅದಕ್ಕಿಂತ ಸ್ವಲ್ಪ ಥ್ರೆಡ್ ಕೂಡ ಕಡಿಮೆ ಹೋಗುತ್ತೆ, ಬೇಗ ಫಾಸ್ಟಲ್ಲಿ ಕೂಡ ಆಗಿಬಿಡುತ್ತೆ. ಹೊಸಬ್ರು ಯಾರಾದರೂ ಟ್ರೈ ಮಾಡ್ತಾಯಿದ್ರೆ ನೀವು ಈ ಡಿಸೈನ್ ಆರಾಮಾಗಿ ನೀವು ಕೂಡ ಹಾಕ್ಕೋಬೋದು. ಅಂತ ಹೆವಿ ವರ್ಕ್ ಇಲ್ಲ, ಬೇಗನೆ ಆಗೋಗುತ್ತೆ. 1 ಸ್ಟೆಪ್ ಡಿಸೈನು ನೋಡೋದಕ್ಕೆ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ. ಒಂದು ಸತಿ ಟ್ರೈ ಮಾಡಿ, ಟ್ರೈ ಮಾಡಿಕೊಂಡು ಒಂದು ಸತಿ ನಿಮ್ಮ ಸೀರೆಗೆ ನೀವು ಟ್ರೈ ಮಾಡ್ಕೋಬೋದು. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಆಗಿ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಡಿಸೈನ್ ಎಲ್ಲ ಕಂಪ್ಲೀಟಾಗಿ ಹಾಕಿದ ಮೇಲೆ ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಲುಕ್ ಬಂದು ನೋಡಿ ಈ ಥರ ಬಂದಿದೆ. ಸೊ ಕುಚ್ಚು 2 ಹಾಕಿದ್ದೀನಿ, ಅದು ಒಂದೇ ಕಲರಲ್ಲೇ ಕೂಡ ಕುಚ್ಚು ಅನ್ನೋದು ನಾನಿಲ್ಲಿ ಹಾಕಿದ್ದೀನಿ. ಸೊ ಕಂಪ್ಲೀಟ್ ಲುಕ್ಕು ಈ ಥರ ಬಂದಿದೆ. ನೀಟ್ ಫಿನಿಶಿಂಗ್ ಆಗಿ ಬಂದಿದೆ, ಬೇಗ ಕೂಡ ಹಾಕೋಗ್ಬಿಡುತ್ತೆ. ಹಾಗೆ ಗ್ರ್ಯಾಂಡ್ ಲುಕ್ಕು ಕೂಡ ಕೊಡುತ್ತೆ. ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಈ ರೀತಿ ಡಿಸೈನ್ ಅನ್ನೋದು ಬಂದಿದೆ. ಲಾಸ್ಟಲ್ಲಿ ಕೂಡ ನೋಡಿ ಕರೆಕ್ಟಾಗಿ 2 ಕುಚ್ಚು ಬರೋಷ್ಟು ಚೈನ್ ಅನ್ನೋದು ಈ ಒಂದು ಡಿಸೈನ್ಗೆ ಬಂದಿದೆ. ಸೊ ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ. ತುಂಬ ಹೆವಿ ವರ್ಕ್ ಇಲ್ಲದೆ ಸಿಂಪಲ್ಲಾಗಿ ಈ ಡಿಸೈನ್ನ ನೀವು ಹಾಕ್ಕೋಬೋದು. ಸೊ ಲುಕ್ ಬಂದು ಈ ಥರ ಬಂದಿದೆ, ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ. ಎಲ್ಲ ಸೀರೆಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಬ್ರೈಡಲ್ ಸೀರೆಗೆ ಕೂಡ ನೀವು ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು. ಇನ್ನೇನು ಮದುವೆ ಸೀಸನ್ ಬರುತ್ತಿರುತ್ತಲ್ಲ, ಸೊ ರೆಗ್ಯುಲರಾಗಿ ಕಸ್ಟಮರ್ ಕೂಡ ಹೇಳ್ತಿರ್ತಾರೆ, ಬೇಗ ಆಗೋದು ಯಾವುದಾದ್ರೂ ಡಿಸೈನ್ನ ಹುಡುಕ್ತಾ ಇದ್ದರೆ ಈ ಡಿಸೈನ್ ಒಂದು ಸತಿ ಟ್ರೈ ಮಾಡಿ, ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 450ಇಂದ 500ವರೆಗೂ ನೀವು ಚಾರ್ಜಸ್ಸನ್ನು ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.